ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಜೈಭುವನೇಶ್ವರಿ ಯುವಕ ಸಂಘದ ಗಣೇಶ ವಿಸರ್ಜನೆ, ಹರಿದು ಬಂದ ಜನಸಾಗರ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಚಿಕ್ಕ ಪ್ರಮಾದ, ರೊಚ್ಚಿಗೆದ್ದ ಸಂಘ ಪರಿವಾರ. ಠಾಣೆಗೆ ಭೇಟಿ ನೀಡಿದ ಬಿಜೆಪಿ ಪ್ರಮುಖರು, ಪರಿವಾರ ಪ್ರಮುಖರಿಂದ ಜಿಲ್ಲಾ ರಕ್ಷಣಾಧಿಕಾರಿಗಳ ಜೊತೆ ಮಾತು. ಮಕ್ಕಳ ಮನ ಪರಿವರ್ತನೆ ಹಿಂದೆ ಇರುವವರನ್ನು ಪತ್ತೆ ಹಚ್ಚಲು ಹಾಲಪ್ಪ ಮನವಿ. ಮುಂದೆ ಇಂತಹ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಲು ಪ್ರತಿಮಾ ಜೋಗಿ ಸುಧೀಂದ್ರ ಒತ್ತಾಯ. ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ನೀಡಿದ ಜಿಲ್ಲಾ ರಕ್ಷಣಾಧಿಕಾರಿಗಳು. ಸಾಗರ್ ಕರಾಟೆ ಸಂಸ್ಥೆಯ ಬೆಲ್ಟ್ ಎಕ್ಸಾಮ್ನಲ್ಲಿ ಪಾಲ್ಗೊಂಡ 42 ಕರಾಟೆ ಪಟುಗಳು. ಕರಾಟೆ ಕಲಿಕೆ ಮಹತ್ವ ಹೇಳಿದ ಮಾಲ್ತೇಶ್ ಶ್ರೀನಿವಾಸ್. ಈಗ ಸುದ್ದಿಯ ವಿವರ. ಸಾಗರ ಜನ್ನತ್ ನಗರದ ಜೈಭುವನೇಶ್ವರಿ ಯುವಕ ಸಂಘದ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಗಣಪತಿ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮ ಭಾನುವಾರ ನಡೆಯಿತು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಗಣಪತಿ ಮೂರ್ತಿಯನ್ನು ರಾತ್ರಿಯೊಳಗೆ ವಿಸರ್ಜನೆ ಮಾಡಬೇಕಾದ ಹಿನ್ನೆಲೆಯಲ್ಲಿ ಬೆಳಗ್ಗೆ 11ರಿಂದಲೇ ಗಣಪತಿ ವಿಸರ್ಜನೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿತ್ತು. ಮೆರವಣಿಗೆ ಜನ್ನತ್ ನಗರದಿಂದ ಬರುವ ಮಾರ್ಗ ಮಧ್ಯದಲ್ಲಿ ಆರ್ಸಿಸಿ ಮನೆಯ ಮೇಲ್ಭಾಗದಲ್ಲಿ ನಿಂತ ಇಬ್ಬರು ಬಾಲಕರು ಮೆರವಣಿಗೆ ಮೇಲೆ ಉಗುಳಿದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿ ಸ್ವಲ್ಪ ಹೊತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. 11 ಸೆಕೆಂಡ್ನ ವಿಡಿಯೋ ತುಣುಕು ಸ್ವಲ್ಪ ಹೊತ್ತು ಸಂಚಲನ ಸೃಷ್ಟಿಸಿತ್ತು. ಇದರ ಜೊತೆಗೆ ಜನ್ನತ್ ನಗರ ಗಣಪತಿ ವಿಸರ್ಜನೆಯಲ್ಲಿ ಗಲಾಟೆ ಆಗುತ್ತಿದೆ ಎಂಬ ಧ್ವನಿ ಸುರುಳಿ ಬಂದಾಗ ಪೊಲೀಸ್ ಬಂದೋಬಸ್ತ್ ಇನ್ನಷ್ಟು ಹೆಚ್ಚಿಸಿ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲಾಯಿತು. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಗಣೇಶ ವಿಸರ್ಜನಾ ಮೆರವಣಿಗೆ ನಿಲ್ಲಿಸಿ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಲು ಮುಂದಾದರು. ಆಗ ಪೊಲೀಸರು ಮಧ್ಯಪ್ರವೇಶ ಮಾಡಿ ಡಿವೈಎಸ್ಪಿ ಕಚೇರಿಯಲ್ಲಿ ಹಿಂದೂ ಮುಖಂಡರ ಜೊತೆ ಮಾತುಕತೆ ನಡೆಸಿ ವಿಸರ್ಜನಾ ಮೆರವಣಿಗೆಯಲ್ಲಿ ಗಣಪತಿಗೆ ಅವಮಾನ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ ನಂತರ ಮೆರವಣಿಗೆ ಮುಂದುವರಿಯಿತು. ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರು ಬಾಲಕರು ಹಾಗೂ ಅವರ ತಾಯಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಡಿವೈಎಸ್ಪಿ ಕಚೇರಿಗೆ ದೌಡಾಯಿಸಿದ ಮಾಜಿ ಸಚಿವ ಹರತಾಳು ಹಾಲಪ್ಪ ನೇತೃತ್ವದ ನಿಯೋಗ ಜಿಲ್ಲಾ ರಕ್ಷಣಾಧಿಕಾರಿಗಳನ್ನು ಭೇಟಿಯಾಗಿ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಅಗೌರವ ಮಾಡಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದರು. ಘಟನೆ ಕುರಿತು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ಮಾಜಿ ಸಚಿವ ಹರತಾಳು ಹಾಲಪ್ಪ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ, ಹಿಂದೂ ಜಾಗರಣ ವೇದಿಕೆಯ ಸುಧೀಂದ್ರ ಮಾತನಾಡಿದ್ದಾರೆ. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಬಜರಂಗದಳದ ಜಿಲ್ಲಾ ಸಂಚಾಲಕ ಸಂತೋಷ್ ಶಿವಾಜಿ, ಹಿಂದೂ ಜಾಗರಣ ವೇದಿಕೆಯ ಕೋಮಲ್ ರಾಘವೇಂದ್ರ, ಪ್ರಮುಖರಾದ ಟಿಡಿ ಮೇಘರಾಜ್, ಗಣೇಶ್ ಪ್ರಸಾದ್, ದೇವೇಂದ್ರಪ್ಪ, ಮಧುರಾಜ್ ಶಿವಾನಂದ್, ಪ್ರೇಮಾ ಸಿಂಗ್, ಶ್ರೀರಾಮ್, ಪರಿವಾರದ ಪ್ರಮುಖರು, ಜೈಭುವನೇಶ್ವರಿ ಸಂಘದ ಪ್ರಮುಖರು, ವಿವಿಧ ಪಕ್ಷಗಳ ಪ್ರಮುಖರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು.
ಇವತ್ತು ಸಾಗರ ನಗರದಲ್ಲಿ ಶ್ರೀ ಜೈ ಭುವನೇಶ್ವರಿ ಯುವಕರ ಸಂಘದ ಒಂದು ಗಣಪತಿಯ ಮೆರವಣಿಗೆ ಸಮಯದಲ್ಲಿ ಅಲ್ಲಿ ಸಂಘಟಕರು ಯಾರಿರ್ತಾರೆ ಮತ್ತು ಅಲ್ಲಿಯ ಪದಾಧಿಕಾರಿಗಳು ಯಾರಿರ್ತಾರೆ ಅವರಿಗೆ ಒಂದು ವಿಚಾರವಾಗಿ ಅಸಮಾಧಾನ ಆಗಿತ್ತು. ಪೊಲೀಸವ್ರ ಜೊತೆಗೂ ಕೂಡ ಅಸಮಾಧಾನನ ಹಂಚಿಕೊಂಡ್ರು. ಪೊಲೀಸವರು ನಮ್ಮ ಕಡೆಯಿಂದ ಏನೇನು ಕ್ರಮಗಳನ್ನ ನಾವು ಮಾಡಬೇಕು ಅದನ್ನೆಲ್ಲನೂ ಕೂಡ ಮಾಡ್ತೀವಿ ಅಂತಂದು ಆಶ್ವಾಸನೆ ಕೊಟ್ಟ ನಂತರ ಮೆರವಣಿಗೆನ ಮತ್ತೆ ಅವರು ಮುಂದುವರಿಸಿದ್ರು. ಮೆರವಣಿಗೆ ಮುಂದುವರಿಸಿ ಈಗ ಶಾಂತಿಯುತವಾಗಿ ನಡೀತಾ ಇದೆ. ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮೆರವಣಿಗೆ ಕೂಡ ಅಂತ್ಯ ಆಗುತ್ತೆ. ಅದಾದ ನಂತರ ಗಣಪತಿಯ ವಿಸರ್ಜನೆ ಕೂಡ ಆಗುತ್ತೆ. ಶಾಂತಿಯುತವಾಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ವಿಚಾರವಾಗಿ ಆ ವಿಡಿಯೋ ತುಣುಕು ಏನು ಬಂದಿದೆ ತಮಗೂ ಕೂಡ ಗೊತ್ತಿದೆ. ಸೆಕ್ಷನ್ 20 ಆಫ್ BNS ಕೂಡ ಅಪ್ಲಿಕಬಲ್ ಆಗೋದ್ರಿಂದ ಯಾವುದೇ ರೀತಿ ಸುದ್ದಿನ ಹಬ್ಸೋದಾಗಿರಲಿ ಅಥವಾ ವಿಡಿಯೋನ ಸರ್ಕ್ಯುಲೇಟ್ ಮಾಡೋದಾಗಿರಲಿ ಅಪರಾಧ ಆಗಿರುತ್ತೆ. ಆದ್ದರಿಂದ ಯಾರೂ ಕೂಡ ಈ ರೀತಿ ವಿಡಿಯೋಗಳನ್ನ ಸರ್ಕ್ಯುಲೇಟ್ ಮಾಡ್ತಕ್ಕಂಥ ಕೆಲಸನ ಮಾಡಬಾರ್ದು. ಆ ರೀತಿ ಏನಾದರೂ ವಿಡಿಯೋ ಸರ್ಕ್ಯುಲೇಟ್ ಆಗಿದೆ ಅಥವಾ ಸೆಕ್ಷನ್ 20 ಆಫ್ BNS ವೈಲೇಟ್ ಆಗಿದೆ ಅಂತಂದರೆ ಅಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ. ಭುವನೇಶ್ವರಿ ಯುವಕ ಸಂಘದವರು ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಅದರ ವಿಸರ್ಜನೆ ಕೆಲಸ ಬೆಳಗ್ಗೆ ಪ್ರಾರಂಭ ಮಾಡಿದ್ವಿ. ನಾವು ಎಲ್ಲರೂ ಹೋಗಿದ್ವಿ, ಮೆರವಣಿಗೆಲ್ಲೂ ಇದ್ವಿ. 1:45ವರೆಗೂ ಇದ್ವಿ. 2 ಗಂಟೆವರೆಗೆ ನಾನು ಇದ್ದೆ, ಎಲ್ಲರೂ ಇತ್ತು. 1:45 ಹೊತ್ತಿಗೆ ಒಬ್ಬ ಅನ್ಯಕೋಮಿನ ಮಕ್ಕಳು ಇಬ್ಬರು ಅದನ್ನು ಕೆಟ್ಟದಾಗಿ ಅದನ್ನು ತುಪ್ಪೋದು ನಮ್ಮ ಭಾಷೆ ಉಗುಳಿದ್ದಾರೆ. ಗಣೇಶ ಅಲ್ಲಿ ಬಂದಾಗ ಅದಕ್ಕೆ ಅವ್ರ ತಾಯಿಗೇನೋ ಏನೋ ಈ ಕ್ಷಮೆ ಕೇಳಿದ್ದು ನೋಡಿದ್ವಿ. ಆದರೆ ಆ ಕ್ಷಣದಲ್ಲಿ ಆ ಮಕ್ಕಳಿಗೆ ಹೇಗೆ ಆ ಪ್ರಚೋದನೆ ಬಂತು ಅನ್ನೋದು ತನಿಖೆ ಆಗಬೇಕು ಅಂತ ಪೊಲೀಸರು ಕೇಳಿದ್ದಾರೆ. ಒಂದು 5 ವರ್ಷ 6 ವರ್ಷದ ಮಕ್ಕಳು ಅವ್ರಿಗೆ ಆ ಪ್ರಚೋದನೆ ಹೇಗೆ ಬಂತು, ಮತಾಂಧತೆ ಹೇಗೆ ಬಂತು, ಅಥವಾ ಆ ದೇವರು ಅನ್ನೋದ್ರ ಕಲ್ಪನೆ ಇಲ್ವಾ, ಇದ್ರ ಬಗ್ಗೆನೂ ನೋಡಿ, ಮತ್ತು ಪೇರೆಂಟ್ಸು ಬಗ್ಗೆ ನೋಡಿ, ಅವ್ರ ಪೇರೆಂಟ್ಸ್ ಫೋನ್ಗಳನ್ನ ನೋಡಿ ಅಂತ ಹೇಳಿದ್ವಿ. ಅದು ಪೊಲೀಸರಿಗೆ ಮಾಡ್ತಾರೆ. ಏನಾದರೂ ಆಗಬಾರ್ದಾಗಿತ್ತು ಆಗಿದೆ. ಮುಂದೂ ಕೂಡ ನಮ್ಮ ಗಣಪತಿ ವಿಸರ್ಜನೆಗಳು ಇನ್ನೂ ಇದ್ದಾವೆ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕಿನಲ್ಲಿ. ಹೊಸನಗರದಲ್ಲಿ ಹಿಂದೂ ಮಹಾಸಭಾ ಗಣಪತಿ ನಾಡದ್ದು ಕಾರ್ಯಕ್ರಮ ಹೀಗೆ ಇನ್ನೂ ಆಗೋಂಥದ್ದು ಇದೆ. ಗಣಪತಿ ವಿಸರ್ಜನೆ ಆಗೋದಿದೆ ಮತ್ತು ಈಗಾಗಲೇ ಹಬ್ಬ ಆಗಿದೆ. ನಮ್ಮದು ಈದ್ ಮಿಲಾದ್ ಅವರೇನೋ ಮತ್ತೊಂದು ಹಬ್ಬ ಪ್ರೊಸೆಷನ್ ತೆಗಿತಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆಯೂ ಸೂಕ್ಷ್ಮ ವಿಚಾರ ಆದರೂ ನೀವು ಅದನ್ನು ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಅದು ಸಾಗರದಲ್ಲಿ ಒಟ್ಟಾರೆ ಎಲ್ಲರೂ ಸೌಹಾರ್ದತೆಯಿಂದ ಹೋಗ್ಬೇಕು, ಹೋಗೋ ವಾತಾವರಣವನ್ನು ಸೃಷ್ಟಿ ಆಗಬೇಕು. ಯಾವುದೇ ಗೊಂದಲಕ್ಕೆ ಕಾರಣ ಆಗೋದು ಬೇಡ. ಆದರೂ ಈ ಮಕ್ಕಳು ಮಾಡಿರೋದು ಮಕ್ಕಳೇ ಆದರೂ ಕೂಡ ಅದು ಯಾಕೆ ಅವ್ರಿಗೆ ಪ್ರಚೋದನೆ ಆಯಿತು ಅಂತೇಳಿ ನಮ್ಮಲ್ಲೂ ಗೊಂದಲ ಇದೆ ಮತ್ತು ನಮಗೆ ಬೇಸರ ಆಯಿತು. ಪವಿತ್ರವಾದ ಮೆರವಣಿಗೆ ಬರುವಾಗ ಯಾಕೆ ಈ ಮಕ್ಕಳು ಈ ಥರ ಮಾಡ್ತಾರೆ ಅಂದರೆ ಎಷ್ಟು ಕೆಟ್ಟದಾಗಿ ಮಕ್ಕಳಿಗೆ ಬೋಧನೆ ಮಾಡ್ತಾರೆ ಕೆಲವು ಪೇರೆಂಟ್ಸು ಅಥವಾ ಕೆಲವು ಸಂಘಟನೆಗಳು, ದೇಶದ್ರೋಹಿ ಸಂಘಟನೆಗಳು ಅನ್ನೋದು ಕಲ್ಪನೆ, ಏನೇನೋ ಕಲ್ಪನೆ ಬಂದರು. ನೋಡೋಣ ಏನಾಗುತ್ತೆ, ತನಿಖೆ ಮಾಡಿ ಅಂತ ಹೇಳಿದ್ರು. ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ SP ಕಳೆದ 3 ವರ್ಷದಿಂದ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ನಮಗೂ ಒಂದು ನಂಬಿಕೆ ಇದೆ. ಅವರು ಆಗಿರ್ತಕ್ಕಂಥ ಮಾತು ನಮಗೂ ಒಂದು ಭರವಸೆ ಮೂಡಿದೆ. ಮುಂದಿನ 10 ದಿನಗಳ ಕಾಲ ಸ್ವಲ್ಪ ಶಾಂತಿ ಬೇಕಾದ ವಾತಾವರಣ ಸೃಷ್ಟಿ ಆಗಬೇಕು. ಅದಕ್ಕೆ ನೋಡೋಣ. ಹಬ್ಬ ಈಗಾಗಲೇ ಆಗಿ ಹೋಗಿರೋದ್ರಿಂದ ಮತ್ತೆ ಅದೇ ಹೆಸರಿನಲ್ಲಿ ಮೆರವಣಿಗೆ ಮಾಡೋದು ಸೂಕ್ತ ಅಲ್ಲ ಅಂತ ನಮ್ಮ ಸಂಘಟನೆಯವರೆಲ್ಲ ಹೇಳಿದ್ದಾರೆ. ನಾವು ಕೂಡ ಅದಕ್ಕೆ ಹಾಗೆ ಮಾಡೋದು ಬೇಡ, ಒಂದು ಪ್ರಯತ್ನ ಮಾಡಿ ಮತ್ತು ಆ ಜನಾಂಗದಲ್ಲಿ ಕನ್ವಿನ್ಸ್ ಮಾಡಿ ಅಂತ ಹೇಳಿದ್ದೀವಿ. ಸಾಗರ ಶಾಂತಿಗೆ ಸಹಬಾಳ್ವೆಗೆ ಹೆಸರಾದ ತಾಲೂಕು. ಕಲಾವಿದರು, ಸಾಹಿತಿಗಳು ಸಾಮರಸ್ಯವಾಗಿ ಬದುಕಲಿಕ್ಕೆ ಇಷ್ಟಪಡ್ತಾರೆ. ಆದರೆ 2003ರಲ್ಲಿ ಸಾಗರದಲ್ಲಿ ಕಹಿ ಘಟನೆ ನಡೀತು. ಇಡೀ ಸಾಗರ ಮರೆತು ಸಾಮರಸ್ಯದ ಹೆಜ್ಜೆ ಆಗ್ತದೆ. ಆದರೆ ಇವತ್ತಿನ ದಿನ ಕಹಿ ಘಟನೆ ನಡೀತು. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಆ ಮಗು ಮಾಡಿದಾಗ ಮಗುವಿನ ಅಪರಾಧವನ್ನು ತಿದ್ದಬೇಕಾದ್ದು ಆ ಪಾಲಕರ ಕರ್ತವ್ಯ. ಅದರಿಂದ ಯಾರಿದ್ದಾರೆ ಅದು ಬೆಳಕಿಗೆ ಬರಬೇಕು. ಸಾಗರದಲ್ಲಿ ಇಂತಹ ಘಟನೆ ಆದರೆ ಹಿಂದೂ ಸಮಾಜ ಮೊದಲನೇದಾಗಿ ಸಹಿಸಲ್ಲ. ಸಾಮರಸ್ಯವಾಗಿ ಕದಡುವಂಥ ಪ್ರಯತ್ನ ಯಾವುದೇ ಧರ್ಮದವರಾಗಿ ಮಾಡಬೇಡಿ, ದಯಮಾಡಿ. ಅದಕ್ಕೆ ಹಿಂದಿರ್ತಕ್ಕಂಥ ದುಷ್ಟಶಕ್ತಿಗಳನ್ನ ತಕ್ಷಣವೇ ಇಲಾಖೆಯನ್ನು ಬಂಧಿಸಬೇಕು, ಸೂಕ್ತ ಕ್ರಮ ಆಗಬೇಕು. ಮಕ್ಕಳ ಬಗ್ಗೆ ನಮಗೇನು ವಿಶೇಷವಾದ ಕೋಪ ಆಗಲಿ ಇದಿಲ್ಲ. ಅದು ಹಿಂದಿರೋ ಕೈ ಆ ಕೃತ್ಯಕ್ಕೆ ಹಿಂದಿರ ಮಾನಸಿಕತೆ ಬೆಳಕಿಗೆ ಬರಬೇಕು. ಇದಾಗಬಾರ್ದು. ಶಾಂತವಾಗಿ ಸಾಗರ ಶಾಂತವಾಗಿದೆ. ಅದ್ರ ಮತ್ತೊಂದು ಸರಿ ಬೋರ್ಗರೆ ರೀತಿ ಮಾಡಬಾರ್ದು ಅನ್ನೋವಂಥ ವಿನಂತಿಯನ್ನು ಮಾಡ್ತೇವೆ. ಅದು ಯಾರೇ ಮಾಡಿದ್ರು ಮಕ್ಕಳಿಗೆ ಸಹ ತಿಳಿ ಹೇಳಿ ಮುಂದಿನ ದಿನಗಳಲ್ಲಿ ಆ ರೀತಿ ಆಗದೆ ಇರೋಕ್ಕಾಗಲಿ. ಹಿಂದಿರೋರು ಯಾರು ಅನ್ನೋದು ಮತ್ತೊಮ್ಮೆ ಆಗ್ರಹಪಡಿಸ್ತೀವಿ. ಹಿಂದಿರೋರು ಯಾರು ಅನ್ನೋದು ಬೆಳಕಿಗೆ ಬರಬೇಕು, ಅದಾಗಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತೀವಿ. ಸರ್, ಈಗ ಕ್ಷಮೆ ಕೇಳಿರೋದು ಅವ್ರ ದೊಡ್ಡತನ ಅಂತ ಅನ್ಕೋತೀವಿ. ಆದರೆ ಕ್ಷಮೆ ಕೇಳೋಕ್ಕೆ ನಮ್ಮ ಪೂರ್ವದಲ್ಲಿ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಅಷ್ಟೇ ಜವಾಬ್ದಾರಿ ಅವ್ರಿಗೆ ಇರಬೇಕಿತ್ತು.
ಆದರೆ ಯಾರು ಮಾಡಿದ್ದಾರೆ ಹಿಂದೆ ಯಾರಿದ್ದಾರೆ ಅದಾಗಬೇಕು. ಮಕ್ಕಳನ್ನ ಶಿಕ್ಷಿಸಿ ಅಂತ ನಾವೆಲ್ಲೂ ಹೇಳ್ತಿಲ್ಲ, ಇದು ಆಗಲೇಬಾರ್ದು. ಸಾಗರ ಒಂದು ಸಣ್ಣ ವಿಷಯ ಆದರೂ ನಮ್ಮ ಶ್ರದ್ಧೆ, ಅದು ಗಣೇಶ ಅನ್ನೋದು ನಮ್ಮ ಅಸ್ತಿದೆ, ನಮ್ಮ ಶ್ರದ್ಧೆ, ನಮ್ಮ ಭಗವಂತ. ನಾವು ಅವ್ರು ಈದ್ ಮಿಲಾದು ಅಥವಾ ಇನ್ಯಾವುದೋ ಸಮಾಜದ ಮೆರವಣಿಗೆ ಅವರನ್ನು ತುಂಬ ಸ್ವಾಗತವನ್ನು ಕೊಡ್ತೀವಿ, ತುಂಬ ಸಹಕಾರ ಕೊಡ್ತಿದ್ದೀವಿ. ಆದರೆ ಈ ಥರದ್ದು ಆದಾಗ ಮಕ್ಕಳ ಕೈಯಲ್ಲೋ ಇನ್ನೇನು ಕೈಯಲ್ಲಿ ಆದಾಗ ಅದನ್ನು ತಪ್ಪಿಸ್ಬೇಕು, ಈಗಲೇ ಕಲಿಸ್ಬೇಕು. ಆ ಸಂಸ್ಕಾರ ಕೊಡದೆ ಹೋದರೆ ಮಕ್ಕಳು ಸಮಾಜಕ್ಕೆ ಮಾರಕ ಆಗೋ ಸನ್ನಿವೇಶ ಬರುತ್ತೆ. ಹಾಗಾಗಿ ತಾಯಿ ಕೇಳಿರೋದು ಕ್ಷಮೆಗೆ ನಮ್ಮ ಅಭಿನಂದನೆ, ಸ್ವಾಗತ ಇದೆ. ಆದರೆ ಹಿಂದಿನ ಶಕ್ತಿಗಳನ್ನ ಅವರೇ. ನಮಸ್ಕಾರ. ಇವತ್ತು ಜನನಗರದ ಸದಾಶಿವನಗರ, ನಾವೆಲ್ಲ ಏನು ಸದಾಶಿವನಗರ ಅಂತ ಹೇಳ್ತೀವಿ, ಅದರ ಒಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇತ್ತು. ಪ್ರತಿ ವರ್ಷ ಅದು ಸಂಜೆ 4 ಗಂಟೆ ಮೇಲೆ ಮೆರವಣಿಗೆ ಶುರುವಾಗ್ತಿತ್ತು. ಈ ಸರಿ ಗ್ರಹಣ ಇರೋದಕ್ಕೋಸ್ಕರ ನಾವು ಬೆಳಗ್ಗೆ ಮೆರವಣಿಗೆ ಓಡಿಸಿದ್ವಿ. ಹಾಗಾಗಿ ಮೆರವಣಿಗೆ ಓಡಿಸೋ ಸಂದರ್ಭದಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ. ಎಲ್ರಿಗೂ ಗೊತ್ತಿದೆ ಅದು ನಡೆದಿದೆ ಅನ್ನೋದು. ಶೀಘ್ರವಾಗಿ ಅದು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ, ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಪೊಲೀಸರ ಮೇಲೆ ನಮಗೆ ತುಂಬಾ ಭರವಸೆ ಇದೆ. ಏನಾದರೂ ಈ ಘಟನೆ ನಿರ್ಲಕ್ಷ್ಯ ಮಾಡಿದ್ರೆ 2003ರಲ್ಲಿ ಏನು ಸಾಗರದಲ್ಲಿ ಘಟನೆ ನಡೀತು, ಆ ಘಟನೆ ಮತ್ತೆ ಮರುಕಳಿಸುವ ಸಾಧ್ಯತೆ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈ ಘಟನೆಯಿಂದ. ಹಾಗಾಗಿ ಏನು ಘಟನೆ ನಡೆದಿದೆ ಅದು ನಡಿಬಾರ್ದಾಗಿತ್ತು. ಅದು ನಮ್ಮ ಸನಾತನ ಧರ್ಮಕ್ಕೆ ತುಂಬ ಆಘಾತಕಾರಿ ವಿಷಯಗಳು. ಅದನ್ನು ನೆನೆಸ್ಕೊಳ್ಳಲಿಕ್ಕೂ ನಮಗೆ ತುಂಬ ಕಷ್ಟ ಆಗುತ್ತೆ. ನಾವೆಲ್ಲ ಕೂಡ ಧರ್ಮದ ಪರವಾಗಿ ಹೋರಾಡುವಂಥವ್ರು, ಧರ್ಮದ ಪರವಾಗಿ ನಿಂತಂಥವ್ರು. ಈಗ ನಮ್ಮ ಆರಾಧ್ಯ ದೈವರು ಗಣಪತಿ ದೇವರು. ಹಾಗಾಗಿ ಪ್ರಥಮ ಪೂಜಿತ ಗಣಪತಿಗೆ ಈ ರೀತಿ ಅವಮಾನ ಆಗಿರೋದು ನಮಗೆಲ್ಲರಿಗೂ ದುಃಖ ತಂದಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಆಗದೇ ಇದ್ದಾಗೆ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋ ಭರವಸೆ ಮೇಲೆ ನಾವು ಇದ್ದೀವಿ. ಹಾಗಾಗಿ ಗಣಪತಿ ಮೆರವಣಿಗೆನ ಯಾವುದೇ ಥರ ತೊಂದರೆ ಆಗಿದ್ದಾಗೆ ಮುಂದೆ ತಗೊಳ್ಳುವಂಥ ಕೆಲಸ ಸಂಘ ಪರಿವಾರ ಮಾಡಿದೆ. ಪೊಲೀಸರು ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಆತ್ಮರಕ್ಷಣೆಗೆ ಅಗತ್ಯವಾದ ಕಲೆಯನ್ನು ಪ್ರಾಥಮಿಕ ಹಂತದಿಂದಲೇ ಮಕ್ಕಳಿಗೆ ಕಲಿಸುವ ಅಗತ್ಯವಿದೆ. ಓದಿನ ಜೊತೆ ಸಾಹಸ ಕ್ರೀಡೆ ಸಹ ದೈಹಿಕ ದೃಢತೆ ವೃದ್ಧಿಸಲು ಸಹಕಾರಿಯಾಗುತ್ತದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ತಿಳಿಸಿದರು. ಸಾಗರದ ಸಾಗರ್ ಕರಾಟೆ ಇನ್ಸ್ಟಿಟ್ಯೂಟ್ ವತಿಯಿಂದ ಭಾನುವಾರ ಬೆಲ್ಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಪುರಸಭೆ ಮಾಜಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಹಾಗೂ ಸಂಸ್ಥೆಯ ಅಧ್ಯಕ್ಷ ಶಿಯಾನ್ ಪಂಚಪ್ಪ ಮಾತನಾಡಿದರು. ರಾಘವೇಂದ್ರ, ಶಿವಕುಮಾರ್, ರಾಜೇಶ್, ಸೌಮ್ಯ, ಉಮಾ, ರಫೀಕ್ ಬ್ಯಾರಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಜನತೆಗೆ, ಈ ನಾಡಿನ ಜನತೆಗೆ, ಮಕ್ಕಳಿಗೆ ಒಂದು ಕರಾಟೆಯ ಸಿಹಿಯನ್ನು ಉಣಬಡಿಸುವಂತಹ ಪಂಚಪ್ಪ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೆ ಪೋಷಕರೇ, ಪಂಚಪ್ಪರು ನನಗೆ ಮೊದಲಿನ ಸ್ನೇಹಿತರು. ತುಂಬ ಸಾರಿ ಅವರು ಕರೀತಿದ್ರು, ಬನ್ನಿ ಸರ್ ನಮ್ಮ ಕಾರ್ಯಕ್ರಮ ನೋಡಿ ಅಂತ ಹೇಳಿ. ಶಿಕ್ಷಣ ಕ್ಷೇತ್ರಕ್ಕೆ ಕರಾಟೆ, ಅದರಲ್ಲೂ ಸಹ ಮಹಿಳೆಯರಿಗೆ ಇವತ್ತಿನ ಕಾಲದಲ್ಲಿ ತುಂಬಾ ಅವಶ್ಯವಾಗಿದೆ. ನಾವು ಮೀಡಿಯಾಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ನೋಡ್ತಾ ಇದ್ದೀವಲ್ವ. ಇವತ್ತು ಮಹಿಳೆಯರಿಗೆ ಆಗ್ತಕ್ಕಂತಹ ಕೆಲವೊಂದು ಕಿರುಕುಳಗಳು, ಪ್ರಾಬ್ಲಮ್ಗಳು, ಅದಕ್ಕೆ ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಳಲಿಕ್ಕೆ ಇವತ್ತು ಕರಾಟೆ ಭಾಳ ಇಂಪಾರ್ಟೆಂಟ್ ಇದೆ ಮಹಿಳೆಯರಿಗೆ. ಆದರೆ ಟೋಟಲಿ ಆಗಿ ತೆಗೆದುಕೊಂಡಾಗ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಇದೊಂದು ಕಾರ್ಯ. ಪಠ್ಯ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆ. ಪಠ್ಯ ಚಟುವಟಿಕೆ ಶಾಲೆಯಲ್ಲಿ ನೀವು ಪಾಠ ಕೇಳೋದು, ಓದೋದು, ಬರೆಯೋದು, ಪಕ್ಷಗಳನ್ನು ಮುಂದೆ ನೀವು ಬರಿತಕ್ಕಂಥದ್ದು, ಅದು ಪಠ್ಯ ಚಟುವಟಿಕೆಗಳು. ಪಠ್ಯೇತರ ಚಟುವಟಿಕೆಗಳು ಈ ಕರಾಟೆ ಒಂದು ಬರ್ತದೆ. ಇಂಥ ಒಂದು ಕ್ರೀಡೆಗಳಲ್ಲಿ ನೀವು ಅಥವಾ ಇಂಥ ಒಂದು ಇದರಲ್ಲಿ ಭಾಗವಹಿಸೋದ್ರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಸ್ಟ್ರಾಂಗ್ ಆಗ್ತೀರ, ಜೊತೆಗೆ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾಗಿ ಇಂಥ ಕಾರ್ಯಗಳಲ್ಲಿ ನೀವು ಭಾಗವಹಿಸಬೇಕು. ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ತಗೊಳ್ಬೇಕು. ಅಂದರೆ ಅವರು ಶಿಯಾನ್ ಸೈ ಅಂತ ಹೇಳಿ, ಪಂಚಪ್ಪ ಶಿಯಾನ್ ಸೈ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಅಲ್ಲಿ ಅವರು ಭಾಗವಹಿಸಿ ನಮ್ಮ ದೇಶಕ್ಕೆ ಹೆಮ್ಮೆ ತಂದಿರ್ತಕ್ಕಂಥವ್ರು ಪಂಚಪ್ಪನವರು. ಅವ್ರ ಹತ್ರ ತುಂಬಾ ಇದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಇದರ ಮಹತ್ವ ಏನು ಅಂತ ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಬೆಳವಣಿಗೆ ಶಾಲೆಗೆ, ನಮ್ಮ ಸರ್ಕಾರಿ ಶಾಲೆಗೆ ಹೋಗಿ ಉಚಿತವಾಗಿ ಕರಾಟೆಯ ಒಂದು ಇದನ್ನ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಹಾಗೆ SNLಕ್ಕೆ ಸಹ ಉಚಿತವಾಗಿ ಹೇಳ್ಕೊಡ್ತಕ್ಕಂಥದ್ದು, ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಗೆ ಸರ್ಕಾರ ಕೊಡ್ತಕ್ಕಂಥದ್ದು 2,500-3 ಸಾವಿರ ಅಷ್ಟೇ. ಅವರು ಬೇರೆ ಬೇರೆ ಕಡೆ ಸಿದ್ದಾಪುರ ಇಂಥ ಸ್ಥಳಗಳಿಗೆಲ್ಲ ದೂರ ದೂರ ಹೋಗಿ ಈ ಕರಾಟೆಯನ್ನು ಕಲಿಸ್ಕೊಡ್ತಾರೆ ಹೆಣ್ಮಕ್ಳಿಗೆ. ಸೊ ಅವ್ರಿಗೆ ಹೋಗಿ ಬರಲಿಕ್ಕೆ ಟ್ರಾವೆಲಿಂಗ್ ಚಾರ್ಜೇ ಹೆಚ್ಚು ಕಡಿಮೆ ಅಲ್ಲೇ ಹೋಗಿಬಿಡ್ತದೆ. ಆದರೆ ಅವ್ರಿಗೇನು ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಪಂಚಪ್ಪರಿಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಾಗರದ ಎಲ್ಲ ಶಾಲೆಗಳಲ್ಲೂ ಇದನ್ನ ತೊಡಗಿಸ್ಕೊಳ್ಬೇಕು. ಶಾಲೆಯಲ್ಲಿ ಇರ್ತಕ್ಕಂಥವ್ರು ಇದರ ಒಂದು ಮಹತ್ವವನ್ನು ಗುರುತಿಸ್ಕೊಂಡು ಈ ಸಾಗರದಲ್ಲಿ ಕರಾಟೆಯ ಒಂದು ಇದು ಇಲ್ಲಿ ಲವಲವಿಕೆ ಉಂಟಾಗಬೇಕು ಅಂತ ಹೇಳ್ತಾ ಪಂಚಪ್ಪನವರಿಗೆ ಒಳ್ಳೇದಾಗಲಿ. ಅವರು ಯಾಕೆ ನಮ್ಗೆ ಕರೆಸಿದ್ರೆ ಗೊತ್ತಿಲ್ಲ, ಬರಲೇಬೇಕು ಅಂತ ಹೇಳಿದ್ರು. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ಮಾಲ್ತೇಶ್ ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಸಾರಿ ಕಾರ್ಯಕ್ರಮಗಳಿಗೆ ನನಗೆ ಬರ್ಲಿಕ್ಕೆ ಹೇಳ್ತಿದ್ರು, ಬರ್ಲಿಕ್ಕಾಗಿಲ್ಲ. ಬೆಳಗ್ಗೆ ಇವತ್ತು ದಿಢೀರ್ನೆ
ಮಲಗಿದ್ದು ನಾನು ಫೋನ್ ಬಂತು ಸರ್, ಭಾನುವಾರ ಯಾರು ಎತ್ತಾರಲ್ಲ, ಎದ್ದಿರಲಿಲ್ಲ. ಫೋನ್ ಬಂದು ದೇಶವ್ರು ಫೋನ್ ಮಾಡಿದ್ರು, ಏನಣ್ಣ ಇನ್ನೂ ಮಲಗಿದೆಯಾ ಅಂತೇಳಿ. ಹಾಗೆ ಸೀದಾ ಮುಖ ತಗೊಂಡು ಬಂದಿದ್ದೀನಿ. ಬಟ್ ನಿಮ್ಗೆ ಭಾಳ ಖುಷಿ ಆಯಿತು. ನಾನು ಯಾಕಂದ್ರೆ ನೋಡಿರಲಿಲ್ಲ ಇಷ್ಟು ಸುಸಜ್ಜಿತವಾಗಿ ಪಂಚಾಯತ್ನವರು ಈ ಕರಾಟೆ ಕ್ಲಾಸನ್ನು ನಡೆಸ್ತಾ ಇದ್ದಾರೆ ಅಂತ ನನಗೆ ಇವತ್ತು ಒಳಗಡೆ ಬಂದ ಮೇಲೆ ನೋಡಿದ್ರೆ ಗೊತ್ತಾಯಿತು. ಅದರಲ್ಲಿ ತೀನ ಸರ್ ಬರ್ತಾರಂತ, ಯಾಕಂದರೆ ಅವರಿಗೆ ನನ್ನ ಪರಿಚಯ ಇಲ್ಲ, ಅವರು ನಮ್ಮ ಸಾಗರ ಜಿಲ್ಲೆಯಲ್ಲಿ ಎಲ್ಲರಿಗೂ ಪರಿಚಿತ ಇರ್ತಕ್ಕಂಥವ್ರು. ಅವ್ರ ಜೊತೆಗೆ ನನಗೆ ಗೊತ್ತಿದೆ. ಸಾಗರ ಕರಾಟೆ ಇನ್ಸ್ಟಿಟ್ಯೂಟಲ್ಲಿ ಭಾಳ ಶಿಸ್ತಿಂದ ನೀವೆಲ್ಲ ಕರಾಟೆ ಕಲಿತು ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿಸಿದ್ದಾರೆ. ಈಗ ಬೆಲ್ಟನ್ನೆಲ್ಲ ಪಡೆದಿದ್ರಿ. ಇಲ್ಲೇ ಹೇಗೆ ಪಂಚಪ್ಪನವರ ಜೊತೆಗೆ ಗುರುಗಳಿಗೆ ಭಾಳ ಗೌರವ ಕೊಟ್ಟಿರ್ತೀರಿ, ಮನೆಗೂ ಅಪ್ಪ ಅಮ್ಮನಿಗೂ ಅಷ್ಟೇ ಗೌರವ ಪ್ರೀತಿಯಿಂದ ನೀವು ನೋಡ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಅಪ್ಪ ಅಮ್ಮನ ಮಾತು ಕೇಳಬೇಕು, ಶಾಲೆಯಲ್ಲಿ ಟೀಚರ್ ಮಾತು ಕೇಳಬೇಕು, ಮತ್ತೆ ಓದೋದ್ರಲ್ಲೂ ಕರಾಟೆ ಜೊತೆ ಓದೋದ್ರಲ್ಲೂ ಫಸ್ಟೇ ಇರಬೇಕು. ಫಸ್ಟ್ ಬರಕ್ಕೆ ಪ್ರಯತ್ನ ಮಾಡಬೇಕು, ಫಸ್ಟ್ ಬರಲೇಬೇಕು ಅಂತ ಹೇಳಿ ಭಾಳ ಒತ್ತಡ ಹೇಳಲ್ಲ. ಫಸ್ಟ್ ಚೆನ್ನಾಗಿ ಓದಿ ಮುಂದೆ ಇನ್ನೂ ಒಳ್ಳೆ ಯುವಕರಾಗಿ ಬೆಳೆದು ಮುಂದೆ ಒಳ್ಳೆ ಜೀವನ ಮಾಡಬೇಕು, ತಂದೆ ತಾಯಿಗಳಿಗೆ, ನಮ್ಮ ಊರಿಗೆ, ಈ ಶಾಲೆಗೆ ಗೌರವ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಅನ್ಸ್ಕೊಂಡು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.